ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಓದ್ತಕ್ಕಂಥ ರೂಮ್ ಆಗಿರ್ಬೋದು, ಓದ್ತಕ್ಕಂಥ ಒಂದು ಸ್ಥಳದಲ್ಲಿ ನಾವು ಪೆನ್ನು, ಪೆನ್ಸಿಲ್ಲು, ರಬ್ಬರು ಅಂದರೆ ಎರೇಜರು, ಶಾರ್ಪ್ನರು, ಇನ್ನೂ ಸ್ಮಾಲ್ ಸ್ಕೇಲು ಈ ಥರ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ನಾವು ಸರಿಸುಮಾರು ಒಂದು 40 ರೂಪಾಯಿ 5 ರೂಪಾಯಿ ಕೊಟ್ಬಿಟ್ಟು ಒಂದು ಪೆನ್ ಸ್ಟ್ಯಾಂಡ್ ಅಂತ ತರ್ತೇವೆ. ಡಬ್ಬಗಳ ಥರ ಇರುತ್ತೆ. ಆದರೆ ನಾವು ಇವತ್ತು ಅಷ್ಟು ದುಡ್ಡನ್ನು ಖರ್ಚು ಮಾಡಿದ ಹಾಗೆ ನಮ್ಮ ಮನೆಗಳಲ್ಲೇ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಕಸದಿಂದ ರಸ ಆ ರೀತಿ ಕೆಲವು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸುಮಾರು ಒಂದು 10 ರೂಪಾಯಿ ಖರ್ಚಾಗ್ಬೋದು. 10 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕದಾಗಿರ್ತಕ್ಕಂಥ ಪೆನ್ ಸ್ಟ್ಯಾಂಡನ್ನು ನಾವು ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಮಾಡಿದ್ದೇನೆ ನೋಡಿ. ಪೆನ್ನು, ಪೆನ್ಸಿಲ್ಲು, ಶಾರ್ಪ್ನರು, ಎರೇಜರು, ಸ್ಮಾಲ್ ಸ್ಕೇಲು ಇನ್ನಿತರ ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೋಸ್ಕರ ಇದನ್ನು ರೆಡಿ ಮಾಡಿದ್ದೇನೆ. ಇದಕ್ಕೆ ಬಳಸಿರ್ತಕ್ಕಂಥದ್ದು ಸ್ಮಾಲಾಗಿ ರಟ್ಟಿನ ಬಾಕ್ಸು. ನಾವು ಯಾವುದೋ ಒಂದು ವಸ್ತುವನ್ನು ತರೋ ಸಂದರ್ಭದಲ್ಲಿ ಒಂದು ರಟ್ಟಿನ ಬಾಕ್ಸಲ್ಲಿ ಏನಾದರೂ ಕೊಟ್ಟಿದ್ದರೆ ಅದನ್ನು ನಾನು ಬಳಸ್ಕೊಂಡಿದ್ದೇನೆ. ಅದನ್ನು ನಾವು ಈ ರೀತಿ ಸೇಫಾಗಿ ರೌಂಡ್ ಮಾಡಿಕೊಂಡು ಕೆಳಗಡೆ ಒಂದು ಬೇಸು ಅಂಟಿಸಿದ್ದೇನೆ. ಒಂದು ಚಿಕ್ಕದಾದ ಫೆವಿಕೋಲು ಒಂದು 5 ರೂಪಾಯಿ ಖರ್ಚು ಮಾಡಿದರೆ ಆಯಿತು. ನೆಕ್ಸ್ಟು ಒಂದು 5 ರೂಪಾಯಿ ಸ್ಟಿಕ್ಸು, ಐಸ್ ಕ್ರೀಮ್ ಕಡ್ಡಿ ತೆಗೆದುಕೊಂಡಿದ್ದೇನೆ. ಇದನ್ನು ಬಿಟ್ಟರೆ 10 ರೂಪಾಯಿ ಖರ್ಚು ಮಾಡಿದರೆ ಒಂದು ಪೆನ್ ಸ್ಟ್ಯಾಂಡು ರೆಡಿ ಆಗುತ್ತೆ. ನೋಡಿ, ನಾವು ಪೆನ್ನು ಇಟ್ಕೊಳ್ಳೋಕ್ಕೋಸ್ಕರ ನಾವು ಬಳಸ್ತಕ್ಕಂಥದ್ದು. ಇನ್ನೂ ನಾವು ಯಾಕೆ ಈ ರೀತಿ ಮಾಡ್ಕೋಬೇಕಂದ್ರೆ, ಒಂದು ಉದ್ದೇಶ ಕಡಿಮೆ ಖರ್ಚಿನ ಮಾದರಿ ತಯಾರಿಕೆ, ಮತ್ತೊಂದು ಉದ್ದೇಶ ನಾವು ಈ ಸಣ್ಣ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಎರೇಜರು, ಶಾರ್ಪ್ನರು ಇವುಗಳನ್ನು ಏನು ಮಾಡ್ತಪ್ಪ ಅಂದರೆ ಬಳಸ್ಕೊಂಡು ಹಾಗೆ ಒಂದು ಓದುವಂಥ ಒಂದು ರೂಮ್ ಆಗಿರ್ಬೋದು ಅಲ್ಲಿ ನಾವು ಒಂದು ಸ್ಥಳದಲ್ಲಿ ಇಟ್ಟು ಅಂದರೆ ಅದೇನಾಗುತ್ತೆ, ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗೋದಿಲ್ಲ ನಮಗೆ. ಮತ್ತು ನಾವು ಬೇಕಾದಾಗ ಹುಡುಕ್ತಾನೆ ಇರ್ತೇವೆ. ಈ ರೀತಿ ಒಂದು ಪೆನ್ ಇರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಡಬ್ಬ ಥರ ಮಾಡಿಕೊಂಡ್ರೆ ಒಂದೇ ಸ್ಥಳದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ನಮಗೆ ಸಿಗ್ತವೆ. ಇದನ್ನು ತಯಾರು ಮಾಡಿ ಅನುಕೂಲ ಆಗುತ್ತೆ, ಕಡಿಮೆ ಖರ್ಚಿನ ಮಾದರಿ. ಮತ್ತು ನಮ್ಮಲ್ಲಿ ಒಂದು ಕೆಲವೊಂದಿಷ್ಟು ನಿರುಪಯುಕ್ತ ವಸ್ತುಗಳನ್ನು ಬಳಸ್ಕೊಂಡು ಒಂದು ವಸ್ತುವನ್ನು ತಯಾರು ಮಾಡುವಂಥ ಒಂದು ಗುಣ ಬೆಳೆಯುತ್ತೆ, ನಮ್ಮಲ್ಲಿ ಸಂಶೋಧನಾ ಕಲೆ ಬೆಳೆಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.